ಅಯೋಧ್ಯೆಯಲ್ಲಿ ಅಕ್ಷರಶಃ ಸ್ವರ್ಗವೇ ಧರೆಗಿಳಿದಂತಿದೆ. ಇಡೀ ರಾಮನೂರು ದೀಪಾಲಂಕಾರಗಳಿಂದ ಝಗಮಗಿಸುತ್ತಿದೆ. ರಾಮಮಂದಿರ ಉದ್ಘಾಟನೆ ದಿನ ಪ್ರದರ್ಶನಕ್ಕಾಗಿ ಲೇಸರ್ ಲೈಟ್ ಶೋಗಳ ತಾಲೀಮು ಕಣ್ಣು ಕೋರೈಸುವಂತಿದೆ. ಪ್ರತಿಷ್ಠಿತ ಹ್ಯಾವೆಲ್ಸ್ ಕಂಪನಿ ರಾಮಮಂದಿರದ ಲೈಟಿಂಗ್ಸ್ ಹೊಣೆಯನ್ನ ಹೊತ್ತುಕೊಂಡಿದೆ. ಸಾಂಸ್ಕೃತಿಕ ಪಾರಂಪರಿಕ ಪೌರಾಣಿಕ ಭಾವ ಮೂಡುವ ರೀತಿಯಲ್ಲಿ ದೀಪಾಲಂಕಾರ ಮಾಡಲಾಗುತ್ತಿದೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲೋ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡಿದೆ. ಕಳೆದ ಬಾರಿಯ ಮುಖಭಂಗಕ್ಕೆ ಮದ್ದರಿಯಲು ಕೆಪಿಸಿಸಿ ತಾಲೀಮು ಆರಂಭಿಸಿದೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಿನ್ನೆ ರಾಜ್ಯ ಚುನಾವಣಾ ಸಮಿತಿಯ ಸಭೆ ನಡೆಯಿತು. ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ 57 ಮಂದಿ ಚುನಾವಣಾ ಸಮಿತಿ ಸದಸ್ಯರು ಭಾಗಿಯಾಗಿದ್ದರು. ಈ ಸಭೆಯಲ್ಲಿ ಲೋಕಸಮರ ಗೆಲ್ಲೋ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತಹ ಪ್ರಾಥಮಿಕ ಹಂತದ ಚರ್ಚೆಗಳು ನಡೆದಿವೆ. ಕಳೆದ ಲೋಕಸಭಾ ಚುನಾವಣೆಯ ಅಂಕಿ ಅಂಶ ಆಧರಿಸಿ ಚರ್ಚೆಯನ್ನ ಮಾಡಲಾಯಿತು. 2009, 2014, 2019ರ ಲೋಕಸಭಾ ಚುನಾವಣೆಯ ಶೇಕಡಾ ಮತವಾರು ದಾಖಲೆ ಇಟ್ಟುಕೊಂಡು ಕಾಂಗ್ರೆಸ್ ರಣತಂತ್ರ ಹೆಣೆಯಲು ಸಜ್ಜಾಗಿದೆ. ಜೊತೆಗೆ ಈಗಾಗಲೇ 28 ಲೋಕಸಭಾ ಕ್ಷೇತ್ರಕ್ಕೆ ವೀಕ್ಷಕರ ಸಚಿವರು ಭೇಟಿ ಕೊಟ್ಟು 3 ರಿಂದ 5 ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡಿದ್ದು, ಈ ಪಟ್ಟಿಯನ್ನ ಚುನಾವಣಾ ಸಮಿತಿಗೆ ನೀಡಲಾಗಿದೆ. ಇನ್ನು 2-3 ದಿನಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ವೈಯಕ್ತಿಕ ಅಭಿಪ್ರಾಯಗಳನ್ನು ಸಲ್ಲಿಕೆ ಮಾಡುವಂತೆ ಸೂಚಿಸಲಾಗಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಡಿಕೆ ಶಿವಕುಮಾರ್ ಸೂಕ್ಷ್ಮವಾಗಿ ಪ್ರಸ್ತಾಪಿಸಿದ್ದಾರೆ. ಈ ಬಾರಿಯ ಲೋಕಸಭೆ ಚುನಾವಣೆಯ ಮೀಟಿಂಗ್ನ ಹೈಲೈಟ್ಸ್ನಲ್ಲಿ 7ಕ್ಕೂ ಹೆಚ್ಚು ಸಚಿವರು ಲೋಕಸಭೆ ಅಖಾಡಕ್ಕಿಳಿತಾರೆ ಎನ್ನಲಾಗುತ್ತಿದೆ. ಯಾವ ಸಚಿವರಿಗೆ ಹೈಕಮಾಂಡ್ ಸ್ಪರ್ಧೆಗೆ ಸೂಚಿಸುತ್ತದೆಯೋ ಅಂಥವರು ಈಗಿನಿಂದಲೇ ಸಿದ್ಧವಾಗಿರುವಂತೆ ಪರೋಕ್ಷವಾಗಿ ಪ್ರಸ್ತಾಪ ಮಾಡಲಾಗಿದೆ. ಇನ್ನು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮತ್ತು ಯುವಜನ ಹಾಗೂ ಕ್ರೀಡಾ ಸಚಿವ ಬಿ ನಾಗೇಂದ್ರ ಸೇರಿದಂತೆ 7 ಮಂದಿ ಸಚಿವರಿಗೆ ಲೋಕಸಭೆಗೆ ಸ್ಪರ್ಧಿಸಲು ಸೂಚಿಸುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಕೆರೆ ಉಳಿಸಲು ಜಿಂದಾಲ್ ಸಂಸ್ಥೆ ವಿರುದ್ಧ ಹೋರಾಟ ಮಾಡಿದ ವೃದ್ಧರಿಗೆ ಸಿಪಿಐ ಧಮಕಿ ಹಾಕಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ವೃದ್ಧ ರಾಮಕೃಷ್ಣಯ್ಯವರನ್ನ ಕರೆಸಿಕೊಂಡು ಸಿಪಿಐ ನಿಂದಿಸಿದ್ದಾರೆ. ವಯಸ್ಸಿಗೆ ಗೌರವ ಕೊಡದೆ ಬಟ್ಟೆ ಬಿಚ್ಚಿಸಿ ಜೈಲಿಗೆ ಹಾಕ್ತೀನಿ ಎಂದು ಅವಾಚ್ಯ ಶಬ್ದಗಳಿಂದ ಇನ್ಸ್ಪೆಕ್ಟರ್ ಮುರಳೀಧರ್ ಧಮಕಿ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಪಿಎಸ್ಐ ಸಿಟಿಐ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಆಡಿಯೋ ವೈರಲ್ ಆಗ್ತಿದೆ. ಪಿಎಸ್ಐ ಲಿಂಗಯ್ಯ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಸಂಚಲನ ಮೂಡಿಸಿದೆ. ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿರುವ ಲಿಂಗಯ್ಯನನ್ನ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ. ಹಣಕ್ಕೆ ಬೇಡಿಕೆ, ಪರೀಕ್ಷೆ ವಿಚಾರವಾಗಿ ಡೀಲ್ ಬಗ್ಗೆ ಮಾತನಾಡಿದ ಆರೋಪದಲ್ಲಿ ಬಂಧನವಾಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇತ್ತ ಅಸ್ಸಾಂನಲ್ಲಿ ನ್ಯಾಯಯಾತ್ರೆಯಲ್ಲಿ ಭಾಗಿಯಾಗೋರಿಗೂ ಅಸ್ಸಾಂ ಪೊಲೀಸರು ಎಚ್ಚರಿಕೆ ನೀಡುತ್ತಿದ್ದಾರೆ. ಕಾಂಗ್ರೆಸ್ ಯಾತ್ರೆಯಲ್ಲಿ ಜೈಲು ಸೇರಬೇಕಾಗುತ್ತೆ ಅಂತ ವಾರ್ನಿಂಗ್ ನೀಡುತ್ತಿದ್ದಾರಂತೆ. ನಿನ್ನೆಯೂ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಭಾರತದಲ್ಲೇ ಅತ್ಯಂತ ಭ್ರಷ್ಟ ಸಿಎಂ ಎಂದಿದ್ದು ಭಾರತದ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಅವರು ಇತರ ಬಿಜೆಪಿ ಸಿಎಂಗಳಿಗೆ ಭ್ರಷ್ಟಾಚಾರ ಮಾಡಲು ಕಲಿಸಬಹುದು. ಕೇವಲ ಮೋದಿ ಮಾತು ಕೇಳುವ ನಾಯಕ ಅಂತ ಗುಡುಗಿದ್ದಾರೆ. ಜನವರಿ 22ರಂದು ರಾಮಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ದೇಶಾದ್ಯಂತ ರಾಮನಾಮ ಸ್ಮರಣೆಯಾಗ್ತಾ ಇದೆ. ಗುಜರಾತ್ ಬಿಜೆಪಿ ಅಧ್ಯಕ್ಷ ಸಿಆರ್ ಪಾಟೀಲ್ ವಿನೂತನವಾಗಿ ರಾಮನಿಗೆ ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ದಾರೆ. ತಮ್ಮ ಕಚೇರಿಯನ್ನ ರಾಮನ ಚಿತ್ರಗಳ ಲೇಸರ್ ಲೈಟ್ಸ್ಗಳಿಂದ ಬೆಳಗಿಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. ಲೋಕಸಭೆ ಚುನಾವಣೆಯ ಸೀಟು ಹಂಚಿಕೆಯಲ್ಲಿ ಸರಿಯಾದ ಪ್ರಾಮುಖ್ಯತೆ ನೀಡದಿದ್ರೆ ಸ್ವತಂತ್ರವಾಗಿ ಸ್ಪರ್ಧಿಸುವುದಾಗಿ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ರಾಜ್ಯದ ಎಲ್ಲಾ 42 ಲೋಕಸಭಾ ಸ್ಥಾನಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಲು ನಮ್ಮ ಪಕ್ಷ ಸಿದ್ಧವಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸಿಪಿಐಎಂಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ರೆ ನಾವು ನಮ್ಮ ದಾರಿಯನ್ನ ನೋಡ್ಕೊಳ್ತೇವೆ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ದುಬೈನ ಅಲ್ ನಹ್ಯಾನ್ನ ರಾಜ ಕುಟುಂಬ ತನ್ನ ಶ್ರೀಮಂತಿಕೆಯಿಂದ ಹೊಸ ದಾಖಲೆ ಸೃಷ್ಟಿಸಿದೆ. 4,078 ಕೋಟಿ ಮೌಲ್ಯ ಐಷಾರಾಮಿ ಅಧ್ಯಕ್ಷೀಯ ಬಂಗಲೆ, 8 ಖಾಸಗಿ ಜೆಟ್ಗಳು, 700 ದುಬಾರಿ ಕಾರುಗಳು, ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ಫುಟ್ಬಾಲ್ ಕ್ಲಬ್ ಅನ್ನು ಹೊಂದಿದೆ. ಯುಎಇ ಪ್ರೆಸಿಡೆಂಟ್ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ 18 ಸಹೋದರರು, 11 ಸಹೋದರಿಯರನ್ನ ಹೊಂದಿದ್ದಾರೆ. 9 ಮಕ್ಕಳು, 18 ಮೊಮ್ಮಕ್ಕಳಿದ್ದಾರೆ.
ಚಂದ್ರನ ಮೇಲೆ ಗಗನ ನೌಕೆಯನ್ನ ಇಳಿಸುವ ಮೂಲಕ ಆ ಚಾರಿತ್ರಿಕ ಸಾಧನೆ ಮಾಡಿದ 5ನೇ ದೇಶವೆಂಬ ಕೀರ್ತಿಗೆ ಜಪಾನ್ ಭಾಜನವಾಗಿದೆ. ಇದಕ್ಕೂ ಮುನ್ನ ಅಮೆರಿಕ, ರಷ್ಯಾ, ಚೀನಾ ಮತ್ತು ಭಾರತ ದೇಶಗಳು ಮಾತ್ರ ಈ ಸಾಧನೆಗೈದಿವೆ. ಮೂನ್ ಸ್ವೈಪರ್ ಎಂದು ಕರೆಯಲಾಗುವ ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಗೇಟಿಂಗ್ ಮೂನ್ ನೌಕೆಯನ್ನ ಚಂದ್ರನ ದಕ್ಷಿಣ ಧ್ರುವದ ಸಮಾನಾಂತರ ರೇಖೆಯ ಬಳಿ ಇರುವ ಇಳಿಜಾರು ಕುಳಿಯಲ್ಲಿ ಇಳಿಸಲಾಗಿದೆ. ಟಿ20 ಕ್ರಿಕೆಟ್ನ 3ನೇ ಕ್ರಮಾಂಕದಲ್ಲಿ ಕಿಂಗ್ ಕೊಹ್ಲಿ ಅತ್ಯಂತ ಅಪಾಯಕಾರಿ ಆಟಗಾರರಾಗಿದ್ದಾರೆ. ಹೀಗಂತ ಆರ್ಸಿಬಿ ಮಾಜಿ ಆಟಗಾರ ಎಬಿ ಡಿವಿಲಿಯರ್ಸ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಾರಿ ಐಪಿಎಲ್ ಆರ್ಸಿಬಿ ಗೆಲ್ಲಲಿದೆ ಎಂದು ಎಬಿಡಿ ಹೇಳಿದ್ದಾರೆ. 2023ನೇ ಸಾಲಿನಲ್ಲಿ ಐಪಿಎಲ್ನ ಆರ್ಸಿಬಿ ತಂಡ ಏಷ್ಯಾದಲ್ಲೇ ಅತಿ ಹೆಚ್ಚು ಖ್ಯಾತಿ ಪಡೆದಿರುವ ಕ್ರೀಡಾ ತಂಡ ಅಂತ ಹೇಳಲಾಗಿದೆ. ವಿರಾಟ್ ಕೊಹ್ಲಿ ಪಾಪ್ಯುಲಾರಿಟಿ ಕಾರಣದಿಂದಲೇ ಆರ್ಸಿಬಿಗೆ ಮತ್ತಷ್ಟು ಖ್ಯಾತಿ ಹೆಚ್ಚಾಗಿದೆ ಎಂದು ವರದಿಯಾಗಿದೆ. 2028ರ ಐಪಿಎಲ್ ಪಂದ್ಯಾವಳಿಯವರೆಗೂ ಪ್ರಸಿದ್ಧ ಕ್ರಿಕೆಟ್ ಸರಣಿ ಐಪಿಎಲ್ಗೆ ಟಾಟಾ ಸಂಸ್ಥೆಯೇ ಪ್ರಾಯೋಜಕರಾಗಿ ಇರಲಿದೆ ಎನ್ನಲಾಗಿದೆ. ಟಾಟಾ ಐಪಿಎಲ್ ಚುಟುಕು ಪಂದ್ಯಾವಳಿ ಜಗತ್ತಿನಲ್ಲೇ ಅತಿ ಹೆಚ್ಚು ಪ್ರಸಿದ್ಧಿ ಗಳಿಸಿದ್ದು 2028ರವರೆಗೆ ಟಾಟಾ ಐಪಿಎಲ್ ಸಹಭಾಗಿತ್ವಕ್ಕೆ ಒಪ್ಪಂದವಾಗಿದೆ ಎನ್ನಲಾಗಿದೆ. ಸ್ಯಾಂಡಲ್ವುಡ್ ನಟ ದುನಿಯಾ ವಿಜಯ್ 50ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಹಾಗಾಗಿ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಕುಂಬಾರಹಳ್ಳಿಯಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ತಂದೆ ತಾಯಿ ಸಮಾಧಿಗೆ ವಿಶೇಷ ಅಲಂಕಾರ ಮಾಡಿಸಿರುವ ವಿಜಯ್ ಭೀಮಾ ಟೀಸರ್ ತೋರಿಸಲು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಇನ್ನು ಶುಭಾಶಯ ಕೋರಲು ಬರುವ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ.